ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ಟೇಷನಲ್ಲಿ ಇದ್ದ ಗಂಡನನ್ನು ಬಿಡಿಸಿಕೊಳ್ಳಲು ಹೋದ ಹೆಂಡತಿಯನ್ನ ಬೆತ್ತಲೆಗೊಳಿಸಿ 1 ವಾರ ಚೆನ್ನಾಗಿ ಅನುಭವಿಸಿ ಸಿಕ್ಕಾಪಟ್ಟೆ ಸುಖಪಟ್ಟು ಮಜಾ ಮಾಡಿದ ಪೊಲೀಸ್. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡಿದೆ. ಕತೆನ ಕೊನೆ ತನಕ ಕೇಳಿದ ಹೋಗಿ. ಪ್ರೀತಿ ಮತ್ತೆ ಪ್ರಣವ್ ಇಬ್ಬರು ಗಂಡ ಹೆಂಡತಿ. ಅವರದ್ದು ಅನ್ಯೋನ್ಯವಾದ ಸಂಸಾರ. ಪ್ರೀತಿ ನೋಡೋದಕ್ಕೆ ಸೌಂದರ್ಯವತಿ. ಯಾವುದೇ ಗಂಡಸರು ನೋಡಿದ್ರು ಮತ್ತೊಮ್ಮೆ ತಿರುಗಿ ನೋಡ್ಬೇಕು ಅನ್ನುವಂತಹ ಸೌಂದರ್ಯ. ಇವರಿಬ್ರು ಮದುವೆಯಾಗಿ 10 ವರ್ಷ ಕಳೆದಿತ್ತು. ಆದ್ರೆ ಇಬ್ರಿಗೂ ಇನ್ನು ಮಕ್ಕಳೇ ಆಗಿರ್ಲಿಲ್ಲ. ಅದನ್ನ ತೋರ್ಸೋದಕ್ಕೆ ಅಂತ ಆಸ್ಪತ್ರೆಗೆ ಇಬ್ರು ಹೋಗ್ತಾರೆ. ಆಸ್ಪತ್ರೆಯಲ್ಲಿ ಸುಮಾರು ಟೆಸ್ಟ್ಗಳನ್ನ ಮಾಡಲಾಗತ್ತೆ. ರಿಪೋರ್ಟ್ 2 ದಿನ ಬಿಟ್ಟು ಸಿಗತ್ತೆ, ಬನ್ನಿ ಅಂತ ಹೇಳಿ ಅವರಿಬ್ಬರನ್ನ ಕಳಿಸ್ಕೊಡ್ತಾರೆ. ಮನೆಗ್ ಬಂದ ಪ್ರೀತಿ ಅಳ್ತಾ ಕೂರ್ತಾಳೆ. ಆಗ ಪ್ರಣವ್, ಇನ್ನೇನು ಯೋಚನೆ ಮಾಡ್ಬೇಡ, ಮಗು ಆಗಿಲ್ಲ ಅಂತಂದ್ರು ನಾನು ನಿನಗೆ, ನೀನು ನನಗೆ ತುಂಬಾ ಸಂತೋಷವಾಗಿ ಜೀವನ ಮಾಡೋಣ ಅಂತ ಹೇಳ್ತಾನೆ. ಆದ್ರೆ ಪ್ರೀತಿ ಅದನ್ನ ಕೇಳೋ ಮನಸ್ಥಿತಿನಲ್ಲಿ ಇರ್ಲಿಲ್ಲ. ನನ್ನಿಂದ ಅವನ ಜೀವನ ಹಾಳಾಗ್ತಿದ್ಯಲ್ಲ, ಅವನಿಗೆ ಮಕ್ಕಳು ಅಂದ್ರೆ ಎಷ್ಟು ಇಷ್ಟ ಅಂತ ಅವಳಗ್ ಚೆನ್ನಾಗ್ ಗೊತ್ತು. ಆದ್ರೆ ನನಗೋಸ್ಕರ ಅವನ್ ಮಕ್ಕಳು ಬೇಡ ಅಂತ ಹೇಳ್ತಾ ಇರೋದನ್ನ ಕೇಳಿ ಅವಳು ನೊಂದ್ಕೊಂಡ್ಳು. ಆದ್ರೆ ಪ್ರಣವ್, ಸಮಸ್ಯೆ ಯಾರಿಗಿದೆ ಅಂತ ಇನ್ನೂ ಗೊತ್ತಿಲ್ಲ, ನಿನ್ನಿಂದಾನೇ ಆಗ್ತಾ ಇದೆ ಅಂತ ಹೇಗ್ ಕೊಡುತ್ತೀಯ, ಸಮಸ್ಯೆ ನನ್ನಲ್ಲಿನೂ ಇರ್ಬೋದಲ್ಲ ಅಂತ ಹೇಳಿ ಅವಳನ್ನ ಸಮಾಧಾನ ಮಾಡ್ದ. 2 ದಿನದ ನಂತರ ಇಬ್ರು ಆಸ್ಪತ್ರೆಗೆ ಬಂದ್ರು. ಅಲ್ಲಿ ಡಾಕ್ಟರ್ನ ಕೇಳಿ ಒಂದು ಕ್ಷಣ ಇಬ್ರಿಗೂ ಶಾಕ್ ಆಯ್ತು. ಅದನ್ನ ಕೇಳಿ ಇಬ್ರಿಗೂ ಬೇಸರನೂ ಆಯ್ತು. ಮತ್ತೇನು ಮಾತಾಡದೆ ರಿಪೋರ್ಟ್ನ ತಗೊಂಡು ಮನೆಗ್ ಬಂದಾಗ ಅವ್ರ ಮನೆ ಮುಂದೆ ಪೊಲೀಸ್ನವ್ರು ನಿಂತಿದ್ರು. ಅದನ್ನ ನೋಡಿ ಇಬ್ರಿಗೂ ಆಘಾತವಾಯ್ತು. ಇವರಿಬ್ರು ಮುಂದೆ ಬಂದಾಗ ಇಲ್ಲಿ ಪ್ರಣವ್ ಅಂದ್ರೆ ಯಾರು ಅಂತ ಕೇಳಿದ್ರು. ನಾನೇ ಅವನು ಅಂತ ಹೇಳಿ ತಕ್ಷಣನೇ ಅವನ್ನ ಪೊಲೀಸರು ಕರ್ಕೊಂಡು ಸ್ಟೇಷನ್ಗೆ ಹೋಗ್ಬಿಟ್ರು. ಪ್ರೀತಿಗೆ ಏನ್ ಮಾಡ್ಬೇಕು ಅಂತಾನೆ ತಿಳಿಲೇ ಇಲ್ಲ. ಯಾವ ಕಾರಣಕ್ಕಾಗಿ ಪ್ರಣವನನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಕೂಡ ಅವಳಿಗೆ ಅರ್ಥನೂ ಆಗ್ಲಿಲ್ಲ. ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋದ ಪ್ರೀತಿ ಅಲ್ಲಿ ಇನ್ಸ್ಪೆಕ್ಟರ್ನ ನೋಡಿ, ಪ್ರಣವ್, ಯಾವ ಕಾರಣಕ್ಕಾಗಿ ನೀವು ಅರೆಸ್ಟ್ ಮಾಡಿದಿರಾ ಅಂತ ಕೇಳಿದ್ರು. ಆದ್ರೆ ಆ ಇನ್ಸ್ಪೆಕ್ಟರ್ನ ಕಣ್ಣು ಅವಳ ಮೇಲೆನೆ ಇತ್ತು. ಅವಳ ಸೌಂದರ್ಯನ ನೋಡಿ ಕಳೆದು ಹೋದ ಇನ್ಸ್ಪೆಕ್ಟರ್ ಅವಳು ಏನ್ ಹೇಳ್ತಿದ್ದಾಳೆ ಅಂತ ಕೇಳಿಸ್ಕೊಳ್ಳೋದನ್ನೇ ಮರೆತು ಬಿಟ್ಟ. ಸ್ವಲ್ಪ ಸಮಯದ ನಂತರ ಪ್ರೀತಿ ಅವನ ಕೈಯನ್ನ ಟಚ್ ಮಾಡಿ ಎಚ್ಚರಿಸಿದಾಗ ಎಚ್ಚರಗೊಂಡ ಇನ್ಸ್ಪೆಕ್ಟರ್, ನೀವೇನು ಯೋಚನೆ ಮಾಡ್ಬೇಡಿ, ನೀವು ಮನೆಗೆ ಹೊರಡಿ, ನಿಮ್ ಗಂಡನನ್ನ ಬಿಡಿಸೋ ಜವಾಬ್ದಾರಿ ನಂದು ಅಂತ ಹೇಳಿ ಅವಳನ್ನ ಕಳಿಸ್ಕೊಳ್ತಾನೆ. ಅದಾಗಿ 1 ದಿನ ಕಳೆದಿರುತ್ತೆ. ಆಗ ಅವ್ರಿಗೆ ಗೊತ್ತಾಗುತ್ತೆ, ನಾವ್ ಕರ್ಕೊಂಡ್ ಬಂದಿರೋ ಪ್ರಣವ್, ಆ ಹುಡುಕ್ತಿರೋ ಪ್ರಣವ್ ಇಬ್ರು ಬೇರೆ ಬೇರೆ ಅಂತ. ಆದ್ರೆ ಇನ್ಸ್ಪೆಕ್ಟರ್ ಇದ್ರ ಉಪಯೋಗ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡು ಸೀದಾ ಪ್ರೀತಿ ಮನೆಗ್ ಬರ್ತಾನೆ. ಪ್ರೀತಿ ಅಳ್ತಾ ಕೂತಿರ್ತಾಳೆ. ಇನ್ಸ್ಪೆಕ್ಟರ್ ಮನೆಗೆ ಬಂದದ್ದನ್ನ ನೋಡಿ, ಸರ್, ನನ್ ಗಂಡನ್ ತಪ್ಪು ಏನು ಅಂತ ಕೇಳ್ತಾಳೆ. ಆದವರು, ನಿನ್ ಗಂಡನ್ ತಪ್ಪು ತುಂಬಾ ಇದೆ, ಅವನನ್ನ ಬಿಡ್ಸೋದಿಕ್ಕೆ ತುಂಬಾನೇ ಕಷ್ಟ ಪಡ್ಬೇಕಾಗಿದೆ, ಹಾಗಾಗಿ ಸ್ವಲ್ಪ ಹಣ ಖರ್ಚಾಗತ್ತೆ ಅಂತ ಹೇಳ್ತಾನೆ. ಆಗ ಅವಳು ಭಯಗೊಂಡು, ಸರ್, ನೀವೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರ, ನನ್ ಗಂಡ ಯಾವ್ದೇ ತಪ್ಪು ಮಾಡೋದಕ್ಕೂ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ, ಸಾಕ್ಷಿಗಳೆಲ್ಲ ನಿನ್ ಗಂಡನ್ ಕಡೆನೇ ಇದೆ, ಏನು ಹೇಳ್ತಾನೆ. ಆಗ ಅವಳು ಅಳ್ತಾ, ಎಷ್ಟ್ ಖರ್ಚಾಗತ್ತೆ ಅಂತ ಕೇಳಿದಾಗ 10 ಲಕ್ಷ ಅಂತ ಹೇಳ್ತಾನೆ. ಆಗ ನನ್ ಹತ್ರ ಅಷ್ಟೊಂದು ಹಣ ಇಲ್ಲ ಅಂತ ಬಿಕ್ಕಳಿಸಿ ಅಳುವಾಗ, ನೀನ್ ಹಣ ಕೊಡೋ ಅವಶ್ಯಕತೆನೇ ಇಲ್ಲ, ನನ್ನ ಹತ್ರ ಸ್ವಲ್ಪ ಅಡ್ಜಸ್ಟ್ ಆದ್ರೆ ಸಾಕು
ನಿನ್ ಗಂಡನ್ನ ಬಿಡಿಸೋದ್ ಜವಾಬ್ದಾರಿ ನಂದು ಅಂತ ಹೇಳ್ತಾನೆ. ಆಗ ಅವಳಿಗೆ ಏನ್ ಮಾಡ್ಬೇಕು ಅಂತಾನೆ ತಿಳಿಯೋದಿಲ್ಲ. ಆದ್ರೆ ಅವಳ ಗಂಡನ್ನ ಬಿಡಿಸೋದು ಅವಳಿಗೆ ಅನಿವಾರ್ಯ. ತುಂಬಾ ಹೊತ್ತು ಯೋಚನೆ ಮಾಡಿದ ನಂತರ ಇನ್ಸ್ಪೆಕ್ಟರ್ನ ಮುಂದೆ ಬಂದ್ ನಿಂತ ಪ್ರೀತಿ, ಸರ್, ನೀವ್ ಹೇಳಿದಕ್ ನನ್ಗೆ ಒಪ್ಪಿಗೆ ಇದೆ, ಆದ್ರೆ ಒಂದ್ ಮಾತು ಅಂತ ಹೇಳ್ತಾಳೆ. ಇನ್ ಬೇರೇನು ಹೇಳೋದ್ ಬೇಡ, ನಾನ್ ಹೇಳದಕ್ಕೆ ಒಪ್ಕೊಂಡಿದ್ಯಲ್ಲ ಅಷ್ಟೇ ಸಾಕು ಅಂತ ಹೇಳಿ ಮತ್ತೆ ಅವಳನ್ನ ಮಾತಾಡೋದಕ್ಕೂ ಬಿಡದೆ ತನ್ನ ಆಸೆನ ಪೂರೈಸ್ಕೊಳ್ತಾ ಇದೇ ರೀತಿ ಒಂದ್ ವಾರ ಪ್ರಣವ್ ತಪ್ಪೇನೂ ಇಲ್ಲ ಅಂತ ಗೊತ್ತಿದ್ರು ಅವನನ್ನ ಬಿಡುಗಡೆ ಮಾಡದೆ ಪ್ರೀತಿನ ಉಪಯೋಗಿಸ್ಕೊಳ್ತಾನೆ. ಒಂದ್ ವಾರದ ನಂತರ ಪ್ರೀತಿ, ಸರ್, ನನ್ ಗಂಡನ್ನ ಯಾವಾಗ ಕಳಿಸ್ಕೊಡ್ತೀರಾ ಅಂತ ಕೇಳ್ತಾಳೆ. ಆಗ ಇನ್ಸ್ಪೆಕ್ಟರ್, ಅಷ್ಟೇನ್ ಅವಸರ ನಿನ್ಗೆ? ನಾನ್ ಕೂಡ ತುಂಬಾನೇ ಟ್ರೈ ಮಾಡ್ತಾ ಇದ್ದೀನಿ ಅವನನ್ನ ಬಿಡ್ಸೋದಿಕ್ಕೆ, ನಂಗೆ ಇನ್ನೂ ಸ್ವಲ್ಪ ಸಮಯ ಕೊಡು ಅಂತ ಕೇಳ್ತಾನೆ. ಆಗ ಪ್ರೀತಿ ಕೂಡ ಒಪ್ಕೊಳ್ತಾಳೆ. ಅವಳನ್ನ ಎಲ್ಲೆಂದ್ರಲ್ಲಿ ಹೇಗಂದ್ರೆ ಆಗ ಚೆನ್ನಾಗಿ ಉಪಯೋಗಿಸ್ಕೊಂಡು ಮಜಾ ಮಾಡ್ತಾನೆ. ಪ್ರೀತಿ ಪ್ರತಿ ಸಲ ಅವನ್ಗೆ ಒಂದ್ ಮಾತು ಹೇಳೋದಿಕ್ಕೆ ಕಾಯ್ತಿರ್ತಾಳೆ. ಆದ್ರೆ ಪ್ರೀತಿಯನ್ನ ಅವನು ಯಾವತ್ತೂ ಮಾತಾಡೋದಕ್ ಬಿಡೋದೇ ಇಲ್ಲ. ಅವಳಿಗೆ ಎಷ್ಟೇ ಹೇಳೋದಕ್ ಪ್ರಯತ್ನ ಪಟ್ರು ಅವನು ಅವಳನ್ನ ಹೇಳೋದನ್ನ ತಡೆದು ಬಂದ ತಕ್ಷಣ ತನ್ನ ಕೆಲ್ಸ ಮುಗಿಸಿ ಹೊರಟೋಗ್ಬಿಡ್ತಿರ್ತಾನೆ. ಅವಳಿಗಂತೂ ಆ ವಿಷಯನ ಅವನ್ಗೆ ಹೇಳಲಿಲ್ವಲ್ಲ ಅಂತ ಒಂದ್ ಕಡೆ ಕೊರಗು ಹತ್ಕೊಂಡ್ಬಿಟ್ಟಿರತ್ತೆ. ಆದ್ರೆ ಅವನು ಹೇಳೋದಕ್ ಬಿಡ್ತಾನೆ ಇಲ್ವಲ್ಲ ಅಂತ ತನಗ್ ತಾನೇ ಸಮಾಧಾನ ಮಾಡ್ಕೊಂಡು ಸುಮ್ನಾಗ್ತಾಳೆ. ಹೀಗೆ ಒಂದ್ ತಿಂಗಳು ಕಳೆದೇ ಹೋಗುತ್ತೆ. ಅವಳ ವಿಷಯನ ಕೇಳೋದಕ್ ಹೋಗೋದೇ ಇಲ್ಲ. ಆಗ ಈ ಕಡೆ ಗಂಡನೂ ಕೂಡ ಬಿಡುಗಡೆನೇ ಆಗ್ತಿಲ್ಲ ಅಂತ ಅನ್ಕೊಂಡು ಸೀದಾ ಸ್ಟೇಷನ್ ಬರ್ತಾಳೆ. ಆಗ ಆ ಇನ್ಸ್ಪೆಕ್ಟರ್, ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾನೆ. ಆಗ ಇನ್ನು ಎಷ್ಟು ದಿನ ಸರ್ ಗಂಡನ್ನ ಬಿಡುಗಡೆ ಮಾಡೋದಿಕ್ಕೆ ಅಂತ ಅಳ್ತಾ ಕೇಳಿದಾಗ, ನೀನ್ ಯೋಚನೆ ಮಾಡ್ಬೇಡ, ಇವತ್ ಸಂಜೆ ಅಷ್ಟರಲ್ಲಿ ನಿನ್ ಗಂಡ ಮನೆಯಲ್ಲಿರ್ತಾನೆ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಸಂಜೆ ಸುಮಾರು 6 ಗಂಟೆ ಆಗಿರತ್ತೆ. ಪ್ರಣವ್ ಹತ್ರ ಬಂದ ಆ ಇನ್ಸ್ಪೆಕ್ಟರ್, ನೋಡು, ನಿನ್ಮೇಲೆ ಬಂದ ಅಪವಾದಕ್ಕೆ ಎಲ್ಲಾ ಸಾಕ್ಷಿಗಳು ನಿನ್ ಕಡೆಯಾಗಿನೇ ಇದ್ವು. ಆದ್ರೂ ಕೂಡ ನಾನ್ ತುಂಬಾ ಕಷ್ಟಪಟ್ಟು ನಿನ್ ಹೆಂಡತಿ ಅಳೋದನ್ನ ಸಹಿಸೋದಕ್ಕಾಗ್ದೆ ನಿನ್ನನ್ನ ಬಿಡುಗಡೆ ಮಾಡಿದ್ನಿ. ಇನ್ ಮುಂದೆ ಆದ್ರೂ ನಿನ್ ಹೆಂಡತಿ ಜೊತೆಗೆ ಸುಖವಾಗಿ ಸಂಸಾರ ನಡೆಸ್ಕೊಂಡು ಹೋಗು ಅಂತ ಹೇಳಿದಾಗ ಪ್ರಣವ್ ಅಳ್ತಾ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ಇಂಥ ಸಮಯದಲ್ಲಿ ನಾನ್ ನನ್ನ ಹೆಂಡತಿ ಹತ್ರನೇ ಇರ್ಬೇಕಾಗಿತ್ತು. ಆದ್ರೆ 1 ತಿಂಗಳು ಅವಳಿಂದ ದೂರ ಇದ್ದು ಯೋಚನೆ ಹತ್ಕೊಂಡ್ಬಿಟ್ಟಿತ್ತು. ಇನ್ ಮುಂದೆ ಆದ್ರೂ ಅವಳ ಹತ್ರನೇ ಇದ್ದು ನೋಡ್ಕೊಳ್ಬೇಕು ಅಂತ ಹೇಳ್ತಾನೆ. ಆಗ ಇನ್ಸ್ಪೆಕ್ಟರ್ ಗೊಂದಲದಲ್ಲಿ ಪ್ರಣವ್ನ ಮುಖನ ನೋಡ್ತಾ, ಇಂಥ ಸಂದರ್ಭದಲ್ಲಿ ಅಂದ್ರೆ ಏನರ್ಥ ಅಂತ ಕೇಳ್ತಾನೆ. ಆಗ ಪ್ರಣವ್, ನನ್ಗೆ ಮತ್ತೆ ನನ್ನ ಹೆಂಡತಿಗೆ ಕಾಯಿಲೆ ಇದೆ ಸರ್. ನಾವಿನ್ನು ಬದುಕಿರೋದು ಸ್ವಲ್ಪ ದಿನ ಮಾತ್ರ. ಇಂಥ ಸಮಯದಲ್ಲಿ ನನ್ನ ಹೆಂಡತಿ ಜೊತೆ ನಾನು ಇರ್ಲಿಲ್ಲ ಅಂದ್ರೆ ಹೇಗೆ ಅಂತ ಹೇಳ್ತಾನೆ. ಆಗ ಇನ್ಸ್ಪೆಕ್ಟರ್ನ ಎದೆಯಲ್ಲಿ ನಡ್ಕ ಶುರುವಾಗತ್ತೆ. ಕಾಯಿಲೆನಾ? ಅಂತ ಕಾಯಿಲೆ ಏನು ಅಂತ ಕೇಳ್ತಾನೆ. ಆಗ ಪ್ರಣವ್, ನನಗೆ ಮತ್ತೆ ನನ್ನ ಹೆಂಡತಿಗೆ HIV ಇದೆ. ನಾವು ನಮ್ಮ ಊರಲ್ಲಿ ಒಂದ್ಸಲ ಜ್ವರ ಬಂದಿದ್ದಾಗ ಡಾಕ್ಟರ್ ಹತ್ರ ಸಮಯದಲ್ಲಿ ಆ ಹಾಸ್ಪಿಟಲ್ ನಲ್ಲಿ ಇದ್ದ ಕಾಂಪೌಂಡರ್ ಕೈಯಲ್ಲಿ ಇಂಜೆಕ್ಷನ್ ತಗೊಂಡಿದ್ದ ಪರಿಣಾಮ ಅವಳ ಬಾಡಿಯಲ್ಲಿ HIV ಆಗಿತ್ತು. ನಾವಿಬ್ರು ಗಂಡ ಹೆಂಡತಿ ಆಗಿರೋ ಕಾರಣ ಆ ಕಾಯಿಲೆ ನನಗೂ ಕೂಡ ಬಂದ್ಬಿಟ್ಟಿದೆ. ಹಾಗಾಗಿ ಮೊನ್ನೆ ತಾನೇ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಕನ್ಫರ್ಮ್ ಮಾಡ್ಕೊಂಡ್ ಮನೆಗ್ ಬಂದಿದ್ವಿ. ಅವತ್ತೇ ನೀವು ನನ್ನನ್ನ ಕರ್ಕೊಂಡ್ ಬಂದಿದ್ದು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಇದನ್ನ ಕೇಳಿದಂತಹ ಇನ್ಸ್ಪೆಕ್ಟರ್ನ ಎದೆ 1 ಕ್ಷಣ ನಿಂತಂತೆ ಆಗೋಗುತ್ತೆ. ಈಗ ಮೈಕೈ ಪರ್ಚ್ಕೊಂಡು ತಲೆ ಕೂದ್ರು ಕೆದ್ರುಕೊಳ್ಳುವಂತೆ ಆಗತ್ತೆ. ಇದೇನ್ ಮಾಡ್ಬಿಟ್ಟೆ ನಾನು? ಒಂದ್ ಹೆಣ್ಣಿನ ಸೌಂದರ್ಯನ ನೋಡಿ ಅವಳ ಹಿಂದೆ ಹೋಗಿ
ಆ ಕಾಯಿಲೆನ ನನ್ಗೂ ಅಂಟಿಸ್ಕೊಂಡ್ಬಿಟ್ನಲ್ಲ ಅಂತ ಮರುತ್ತಾ ಕೊರಗ್ತಾ. ಸ್ನೇಹಿತರೆ,